ದೇಶಾದ್ಯಂತ ಸಿಲಿಂಡರ್ ಅಭಾವ ಹೆಚ್ಚಾಗಿದ್ದು ಇದರ ಬಿಸಿ ಪಿಜಿಗಳಿಗೂ ತಟ್ಟಿದೆ. ಸಿಲಿಂಡರ್ ಅಭಾವದಿಂದ ತತ್ತರಿಸಿದ್ದಾವೆ ಬೆಂಗಳೂರಿನ ಪಿಜಿಗಳು. ಸಿಲಿಂಡರ್ ಇಲ್ಲ, ಹೋಟೆಲ್ನಲ್ಲಿ ತಿನ್ನಿ ಅಂತ ಮಾಲೀಕ ಹೇಳಿರುವಂತ ಘಟನೆ ನಡೆದಿದೆ. ಹೋಟೆಲ್ನಿಂದ ತಿನ್ನೋದು ಕಷ್ಟವಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಪಿಜಿಯಲ್ಲಿ ಪೂರ್ಣ ಪ್ರಮಾಣದ ದುಡ್ಡು ಪಡಿತಾರೆ, ಜೀವನ ನಡೆಸೋಕಾಗ್ತಾ ಇಲ್ಲ ಅಂತ ಪಿಜಿಯಲ್ಲಿರುವ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದೆ. ಮತ್ತೊಂದ್ ಕಡೆ ಪಿಜಿಯಲ್ಲೂ ಕೂಡ ಊಟ ಸಿಗ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಪಿಜಿಯಲ್ಲಿರುವ ವಿದ್ಯಾರ್ಥಿಗಳು ನೋವನ್ನ ತೋಡ್ಕೊಂಡಿದ್ದಾರೆ. ಪಿಜಿಗಳಲ್ಲೂ ಕೂಡ ಊಟ ತಿಂಡಿಗೆ ಭಾರಿ ತೊಂದರೆ ಆಗಿರುವಂಥದ್ದು. ಪಿಜಿಯಲ್ಲಿ ವಾಸ ಇರುವಂತಹ ಜನರಿಗೆ ಸದ್ಯಕ್ಕೆ ಊಟ ತಿಂಡಿ ಕೂಡ ಸಿಗ್ತಾ ಇಲ್ಲ. ಸದ್ಯಕ್ಕೆ ಅವರು ಹೊರಗಡೆಯಿಂದ ತಗೊಂಬಂದು ತಿನ್ನುವಂತಹ ಪರಿಸ್ಥಿತಿ ಎದುರಾಗಿದೆ. ಸದ್ಯಕ್ಕೆ ನಾವಿರುವಂಥದ್ದು ಶಾಂತಿನಗರ ಬಳಿ ಇರುವಂತಹ ಪಿಜಿಯಲ್ಲಿದ್ದೀವಿ. ಈ ಪಿಜಿಯಲ್ಲಿ ಇವತ್ತಿನಿಂದ ಸಿಲಿಂಡರ್ ಅಭಾವ ಅನ್ನುವಂತಹ ನಿಟ್ಟಿನಲ್ಲಿ ಹೊರಗಡೆಯಿಂದ ತಿಂಡಿ ತಗೊಂಡು ಬಂದು ತಿನ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪಿಜಿಯಲ್ಲಿ ಉಳ್ಕೊಂಡಿರುವವರಿಗೂ ಕೂಡ ಸಮಸ್ಯೆ ಆಗಿದೆ. ಈ ಸಿಲಿಂಡರ್ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ತಿಂಡಿ ಊಟ ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಪಿಜಿಯಲ್ಲಿ ಇರುವಂತಹವರು ಈಗ ಸದ್ಯಕ್ಕೆ ತಿಂಡಿಯನ್ನು ತಗೊಂಡು ಹೊರಗಡೆಯಿಂದ ಹೋಟೆಲ್ಗಳಿಂದ ತಗೊಂಡು ಬಂದು ತಿನ್ನುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹೋಟೆಲ್ಗಳಲ್ಲೂ ಕೂಡ ತಿಂಡಿ ಸರಿಯಾಗಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಪಿಜಿಯಲ್ಲಿದ್ದವರು ಇದ್ದಾರೆ, ನಾನು ಮಾತಾಡಿಸ್ತೀನಿ. ತಿಂಡಿಗೆ ಬಂದಿದೆ, ತಿಂಡಿ ಎಲ್ಲ ಗ್ಯಾಸ್ ಎಲ್ಲ ಕಿತ್ಕೊಂಡೋಗಿದ್ದಾರೆ. ಬ್ಲ್ಯಾಕಲ್ಲಿ ಅಂದ್ಬಿಟ್ಟು BBMP ಅವರು ತೊಂದರೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ವಿವರಣೆ ಕೊಟ್ಟರು. ಮತ್ತೆ ಊಟ ತಗೊಬಂತ. ಓಕೆ, ಒಟ್ಟಿನಲ್ಲಿ ನಿಮಗೆ ಗ್ಯಾಸ್ ಇಲ್ಲ ಅನ್ನೋ ಕಾರಣಕ್ಕೆ ತಿಂಡಿ ಇಲ್ಲ. ಹೌದು, ಶಾರ್ಟೇಜ್ ಆಗಿದೆ ಅಂತ. ಎಲ್ಲಿಂದ ಈಗ ಹೋಟೆಲಲ್ಲಾದರೂ ಸಿಗುತ್ತಾ ನಿಮಗೆ ತಿಂಡಿ? ಹೋಟೆಲ್ ಸಿಗುತ್ತೆ, ಆದರೆ ಒಂದು 3-4 ದಿವಸ ಆದಮೇಲೆ ಊಟ ವ್ಯವಸ್ಥೆ ಇಲ್ಲ, ತಿಂಡಿ ವ್ಯವಸ್ಥೆ ಇಲ್ಲ, ಮತ್ತು ಮಧ್ಯಾಹ್ನ ಊಟ ವ್ಯವಸ್ಥೆ ಇಲ್ಲ, ಬೇರೆ ಕಡೆ ಎಲ್ಲ ನೋಡ್ಕೊಳ್ಳಿ ಅಂದ್ಬಿಟ್ಟು ಅವರು ಸಂಬಂಧಪಟ್ಟ ಮಾಲೀಕರೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಇದ್ರ ಸ್ವಲ್ಪ ಗಮನ ಕೊಡಬೇಕು. ಓಕೆ, ಇವಾಗ ತಿಂಡಿ ಇಲ್ಲ ಊಟನೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದು. ಓಕೆ, ಏನು ಮಾಡ್ತೀರಿ ಈ ರೀತಿ ಪರಿಸ್ಥಿತಿ ಆದರೆ? ಯಾಕಂತಂದರೆ ನೀವು ದುಡ್ಡು ಕೂಡ ಕಟ್ಟಬೇಕು ಅಲ್ಲಿ ಪಿಜಿಗೆ. ಹೌದು ಮೇಡಮ್, ಕಷ್ಟ ಆಗ್ತಾ ಇದೆ. ಓಕೆ, ಸಂಬಳ ನೆಚ್ಕೊಂಡಿರುವಂಥವ್ರು ನೀವು ಪಿಜಿಗೂ ಕೂಡ ದುಡ್ಡು ಕೊಡಬೇಕಾಗುತ್ತೆ. ಏನು ಹೇಳ್ತೀರಿ? ಬದುಕು ತುಂಬ ದುಬಾರಿ ಆಗೋಯ್ತು, ಸರಿ ಕಷ್ಟ ಆಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.